ಸೊ ನಮಸ್ತೆ ಫ್ರೆಂಡ್ಸ್. ನಾನಿವತ್ತಷ್ಟೇ ಅಸುರನ ಕೈಯಲ್ಲಿ ಪಾರಿಜಾತ ಒಂದು ವಿಶೇಷವಾದ ಸಿನಿಮಾವನ್ನು ನೋಡ್ಕೊಬಂದೆ. ಈ ಸಿನಿಮಾ ತುಂಬ ವಿಚಿತ್ರವಾದ ಸಿನಿಮಾ ಅಂತಲೇ ಹೇಳ್ಬೋದು. ಟೈಟಲ್ ಕೂಡ ವಿಚಿತ್ರವಾಗಿದೆ. ನಾನು ಕೂಡ ಇದೇನು ಟೈಟಲ್ ವಿಚಿತ್ರವಾಗಿದೆ ಅಂತ ಅಂದ್ಕೊಂಡೆ. ಅಂದರೆ ಟೈಟಲ್ಗೂ ಫಿಲಮ್ಗೂ ಒಂದು ಲಿಂಕ್ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಸಿನಿಮಾದಲ್ಲಿ ಮುಖ್ಯವಾಗಿ ಎರಡು ಪಾತ್ರ ಬರುತ್ತೆ, ಒಂದು ಹೀರೋ, ಇನ್ನೊಂದು ವಿಲನ್. ಹೀರೋ ಆಗಿ ರಾಹುಲ್ ಅವರ ಆ್ಯಕ್ಟಿಂಗು ಮೊದಲ ಬಾರಿಗೆ ಪ್ರಯತ್ನ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರ ಇನ್ನೋಸೆನ್ಸು, ಅವರ ಸೈಲೆನ್ಸು, ಅವರ ಪಾತ್ರ ಚೆನ್ನಾಗಿ ಬಂದಿದೆ. ಇದರ ಜೊತೆಗೆ ಹೀರೋ ಪಾತ್ರಕ್ಕಿಂತ ಹೆಚ್ಚಾಗಿ ಹೈಲೈಟ್ ಆಗೋದು ಸೈಕೋ ಪಾತ್ರ ಮಾಡಿರುವಂಥ ಶರ್ಮಾ ಅವರು. ಶರ್ಮಾ ಅವರ ಪಾತ್ರ ಮರೆಯೋಕೆ ಆಗಲ್ಲ. ಯಾಕಂದರೆ ಒಳ್ಳೆಯ ಒಂದು ರೀತಿಯಾಗಿ ಸರ್ವಜ್ಞ ವಚನ ಹೇಳ್ಕೊಂಡು ಒಳ್ಳೆಯ ಥರ ಕಾಣಿದ್ರು, ಇನ್ನೊಂದು ಕಡೆ ಮುಖವಾಡ ಹಾಕ್ಕೊಂಡು ಮಾಡೋವಂಥ ಅವಾಂತರಗಳನ್ನ ನಾವು ಸಿನಿಮಾದಲ್ಲಿ ನೋಡ್ಬೋದು. ಸೊ ದಯವಿಟ್ಟು ಇನ್ನೂ ಯಾರು ಸಿನಿಮಾವನ್ನು ನೋಡಿಲ್ವೋ ಸಿನಿಮಾವನ್ನು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದರ ಅಸುರ ಯಾರು, ಪಾರಿಜಾತ ಯಾರು ನೋಡಬೇಕು ಅಂದರೆ ನೀವು ಸಿನಿಮಾವನ್ನೇ ನೋಡಬೇಕು. ನನಗೆ ತುಂಬ ಇಷ್ಟ ಆಗಿದ್ದು ಶರ್ಮಾ ಅವರ ಆ್ಯಕ್ಟಿಂಗ್. ಶರ್ಮಾ ಅವರು ಇದಕ್ಕಿಂತ ಮುಂಚೆ ನಾಯಿ ಇದೆ ಎಚ್ಚರಿಕೆ ಸಿನಿಮಾದಲ್ಲಿ ಒಂದು ಉತ್ತಮ ಪಾತ್ರವನ್ನು ಮಾಡಿದರು. ಅದರಲ್ಲಿ ಈ ಸಿನಿಮಾದಲ್ಲಿ ಇವರ ಪಾತ್ರ ಮೈಂಡ್ ಬ್ಲೋಯಿಂಗ್, ಎವರ್ಗ್ರೀನ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಳ್ಳೆಯ ಪಾತ್ರ, ಕೆಟ್ಟ ಪಾತ್ರ, ಒಳ್ಳೆಯ ರೋಲು, ಕೆಟ್ಟ ರೋಲು ಎರಡೂ ಮಾಡೋದಿದೆಯಲ್ಲ, ಅದು ಒಂದೇ ಸಿನಿಮಾದಲ್ಲಿ ತುಂಬ ಕಷ್ಟ. ಹಾಗಾಗಿ ತುಂಬ ಅಚ್ಚುಕಟ್ಟಾಗಿ ಪಾತ್ರವನ್ನು ಮಾಡಿದ್ದಾರೆ. ಶರ್ಮಾ ಅವರಿಗೆ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ, ಇದೇ ಥರ ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಪ್ರತಿಭೆಗಳು ಬರಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಶರ್ಮಾ ಅವರ ಆ್ಯಕ್ಟಿಂಗ್ ನೋಡಲೇಬೇಕು ಅಂದರೆ ನೀವು ದಯವಿಟ್ಟು ಅಸುರನ ಕೈಯಲ್ಲಿ ಪಾರಿಜಾತ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಫ್ರೆಂಡ್ಸ್. ಅದರಲ್ಲಿ ನಿಮ್ಗೆ ತುಂಬ ಇಷ್ಟಪಡೋದೇ ಶರ್ಮಾ ಅವರ ಆ್ಯಕ್ಟಿಂಗ್ ಅಂತ ಹೇಳ್ತೀನಿ. ನಿಮಗೆ ಖಂಡಿತ ಬೇಜಾರಾಗಲ್ಲ. ಶರ್ಮಾ ಅವರ ಕಾಮಿಡಿ ಜೊತೆಗೆ ಶರ್ಮಾ ಅವರ ಸೈಕೋ ಆ್ಯಕ್ಟಿಂಗ್ ನೀವು ನೋಡಬೇಕು ಅಂದರೆ ಈ ಸಿನಿಮಾವನ್ನು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.